ಕಿಂಗ್ ಮೇಕರ್ ಟು ಕಿಂಗ್ ನಾಳೆ ಡಿಕೆಶಿ ಪಟ್ಟಾಭಿಷೇಕ ಪರ್ವಕ್ಕೆ ಭರ್ಜರಿ ಸಿದ್ಧತೆ. ನಾಳೆ ಯಾರೆಲ್ಲ ಪ್ರಮಾಣ ವಚನ, ಯಾರಿಗೆ ಸಚಿವ ಸ್ಥಾನ ಫಿಕ್ಸ್. ಶಿವಕುಮಾರ ಪರ್ವ. ನ್ಯೂಸ್ 18 ಬಿಗ್ ಕವರೇಜ್. ಅಳೆದು ತೂಗಿ ಸಚಿವರ ಲಿಸ್ಟ್ ಅನ್ನ ಫೈನಲ್ ಮಾಡಲಾಗಿದೆ. ಅಹಿಂದ, ಒಕ್ಕಲಿಗ, ಲಿಂಗಾಯತ ಸೂತ್ರ ಒಟ್ಟು 12 ಸಚಿವ ಲಿಸ್ಟ್ ಕೊನೆಗೂ ಕೂಡ ಫೈನಲ್ ಆಗಿರುವಂತದ್ದು. ಮೊದಲ ಹಂತದಲ್ಲಿ 12 ಸಚಿವರನ್ನ ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಫೈನಲ್ ಪಟ್ಟಿ ರೆಡಿ ಆಗಿದೆ. ಟೋಟಲಿ 34 ಜನ ಇರಬಹುದು ಒಂದು ಸಚಿವ ಸಂಪುಟದಲ್ಲಿ, ಮುಖ್ಯಮಂತ್ರಿಯನ್ನ ಸೇರಿದಂತೆ. ಮುಖ್ಯಮಂತ್ರಿಯನ್ನ ಹೊರತುಪಡಿಸಿ ನೋಡೋದಾದ್ರೆ 33 ಜನ ಇರಬಹುದು. ಆದರೆ ಈಗ ಡಿಕೆ ಶಿವಕುಮಾರ್ ಅವರ ಜೊತೆಗೆ 12 ಜನ ಮಾತ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂತ ಮೊನ್ನೆನೇ ಹೇಳಿದ್ವಿ ನಾವು. ರಾಜ್ಯಸಭೆ, ವಿಧಾನ ಪರಿಷತ್ ಎಲೆಕ್ಷನ್ ಎಲ್ಲ ಇರುವಂತ ಹಿನ್ನೆಲೆಯಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ಯಾರು ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತವರು ಸುಮ್ಮನೆ ಆಮೇಲೆ ಏನೇನೋ ರೀಸನ್ಸ್ಗಳನ್ನು ಹೇಳಿ ಅಥವಾ ಕ್ರಾಸ್ ವೋಟಿಂಗ್ ಏನಾದರೂ ಆಗಿ ರಾಜ್ಯಸಭೆಯಲ್ಲಿ ಗೆಲ್ಲಬಹುದಾದಂಥ ಒಂದು ಸೀಟ್ಗಳು ಅಥವಾ ವಿಧಾನ ಪರಿಷತ್ನಲ್ಲಿ ಗೆಲ್ಲಬಹುದಾಗಿದ್ದಂಥ ಸೀಟ್ಗಳು ಮಿಸ್ ಆಗ್ಬಿಟ್ರೆ ಅನ್ನುವಂಥ ಭಯ. ಡಿಕೆ ಸಿದ್ದು ಜೊತೆ ರಾಹುಲ್ ಗಾಂಧಿ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಚರ್ಚೆಯನ್ನ ಮಾಡಿದ್ದಾರೆ. 12 ಜನರಲ್ಲಿ 6 ಮಂದಿ ಸಚಿವರ ಹೆಸರು ಅಂತಿಮ ಆಗಿದೆ. ಉಳಿದ 6 ಮಂದಿ ಹೆಸರು ಫೈನಲ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಜಾರ್ಜ್, ಪ್ರಿಯಾಂಕಾ, ಯತೀಂದ್ರ, ಖಾದರ್, ಕೃಷ್ಣ ಬೈರೇಗೌಡ, ರಾಮಲಿಂಗ ರೆಡ್ಡಿ ಹೆಸರಿಗೆ ಮಾತ್ರ ಮುದ್ರೆ ಅಂತೆ. ಇವರ ಹೆಸರು ಮಾತ್ರ ಫೈನಲ್ ಆಗಿದೆ. ಜಾರ್ಜ್ ಯಾರು ಮುಖ್ಯಮಂತ್ರಿ ಆಗಲಿ ಇವರಂತೂ ಇದ್ದೇ ಇರ್ತಾರೆ. ಸೋನಿಯಾ ಗಾಂಧಿ ಅವರ ಬಂಟ ಅಂತಾನೆ ಕರೆಸ್ಕೊಳ್ತಾರೆ. ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಇವರಂತೂ ಇದ್ದೇ ಇರ್ತಾನೆ. ಇನ್ನು ಪ್ರಿಯಾಂಕರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ, ಇವ್ರನ್ನ ಮಿಸ್ ಮಾಡ್ಲಿಕ್ಕಾಗತ್ತಾ? ಚಾನ್ಸೇ ಇಲ್ಲ. ಇನ್ನ ಯತೀಂದ್ರ ಅವರು ಸಿದ್ದರಾಮಯ್ಯನವರ ಪುತ್ರ. ಇನ್ನ ಖಾದರ್ ಸ್ಪೀಕರ್ ಆಗಿದ್ದಂಥವರು, ಕಳೆದ ಬಾರಿನೇ ಕೊಡಬೇಕಾಗಿತ್ತು, ತುಂಬಾ ನಿರೀಕ್ಷೆಯಲ್ಲಿದ್ರು, ಈ ಬಾರಿ ಕೊಡ್ಲಾಗ್ತಾ ಇದೆ. ಇನ್ನ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರಿಗೂ ಕೂಡ ಕೃಷ್ಣ ಬೈರೇಗೌಡರ ಮೇಲೆ ಒಳ್ಳೆ ವಿಶ್ವಾಸ ಇದೆ. ಸೊ ಹೀಗಾಗಿ ಅವ್ರಿಗೂ ಕೂಡ ಆಲ್ಮೋಸ್ಟ್ ಸಿಗ್ತಾ ಇದೆ ಮಂತ್ರಿ ಸ್ಥಾನ. ರಾಮಲಿಂಗಾರೆಡ್ಡಿ ಅವರು ಹಿರಿಯ ನಾಯಕರು, GBA ಎಲೆಕ್ಷನ್ ಎಲ್ಲ ಇದೆ. ಬೆಂಗಳೂರಿನ ಪ್ರಮುಖ ನಾಯಕ ರಾಮಲಿಂಗಾರೆಡ್ಡಿ ಅವರ ಹೆಸರು ಕೂಡ ಫೈನಲ್ ಪಟ್ಟಿಲಿದೆ. ಇನ್ನು 6 ಜನ ಯಾರು ಅನ್ನುವಂಥದ್ದು ಕಾದ್ ನೋಡ್ಬೇಕು. ಪರಮೇಶ್ವರ್ ಸೇರಿದಂತೆ ಇನ್ನೂ ಸಾಕಷ್ಟು ಜನರ ಹೆಸರಿದೆ. MB ಪಾಟೀಲ್, ಈಶ್ವರ್ ಖಂಡ್ರೆ ಅವರೆಲ್ಲರಿಗೂ ಕೂಡ ಮೊದಲ ಹಂತದಲ್ಲೇ ಸಿಗುತ್ತಾ? ಸತೀಶ್ ಜಾರಕಿಹೊಳಿಗೆಲ್ಲ. ಇನ್ನು DCM ಹುದ್ದೆಗೆ ಭಾರಿ ಪೈಪೋಟಿ ನಡೀತಾ ಇತ್ತು. 4 ಜನ DCMಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ DCM ಹುದ್ದೆ ಬಹುತೇಕ ಇಲ್ಲ ಅಂತ ಹೇಳಲಾಗ್ತದೆ. ಯಾವುದೇ ಮುಖ್ಯಮಂತ್ರಿ ಆಗಲಿ DCM ಹುದ್ದೆ ಆಗಬಾರ್ದು ಅನ್ನುವಂಥದ್ದೇ ಅವರ ಅಂಬೋಣ, ಅವ್ರ ನಿಲುವುಗಳಾಗಿರ್ತವೆ. ಯಾಕೆಂದ್ರೆ ಸುಮ್ಮನೆ ಯಾಕೆ ಆಲ್ಟರ್ನೇಟಿವ್ ಪರ್ಯಾಯವಾದಂಥ ಪವರ್ ಸೆಂಟರ್ಗಳಿರಬೇಕು ಅನ್ನುವಂಥದ್ದು ಯಾವುದೇ ಮುಖ್ಯಮಂತ್ರಿ ಆದರೂ ಕೂಡ ಅದೊಂದು ನಿಲುವಿರುತ್ತೆ. DCM ಹುದ್ದೆ ಬಗ್ಗೆ ಚರ್ಚೆ ಮಾಡಿಲ್ಲ ರಾಹುಲ್ ಗಾಂಧಿ. ಕಂಪ್ಲೀಟ್ ಪವರ್ ಅನ್ನ ಡಿಕೆಗೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಅನಗತ್ಯ ಗೊಂದಲ ಯಾಕೆ, ವಿವಾದ ಯಾಕೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೈ ಬಿಡ್ಲಿಕ್ಕೆ ಪ್ಲಾನ್ ಅಂತ DCM ಹುದ್ದೆ ಬಗ್ಗೆ ಸ್ಪಷ್ಟ ನಿರ್ಧಾರ ಕೈಗೊಳ್ಳದ ಹೈಕಮಾಂಡ್. ಇಲ್ಲಿ ಏನಾದರೂ DCM ಹುದ್ದೆ ಅಂತ ಆದ್ರೆ ಒಂದಂತೂ ಮಾಡಲ್ಲ, ಗ್ಯಾರಂಟಿ. ಅದಕ್ಕಂತೂ ಡಿಕೆ ಶಿವಕುಮಾರ್ ಅವರು ಬಿಡೋದಿಲ್ಲ. ಒಂದು 4 ಆದ್ರೂ ಮಾಡ್ತಾರೆ. ಮಾಡಿಸ್ಕೊಳ್ಳೋದಾದ್ರೆ ಅಕಸ್ಮಾತ್ DCM ಹುದ್ದೆ ಮಾಡೋದಾದ್ರೆ ಒಂದು 4 ಮಾಡ್ತಾರೆ. ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ. ಆ ರೀತಿಯಾಗಿರುತ್ತೆ. ಯಾಕೆಂದ್ರೆ 4 ಇದ್ರೂ ಒಂದೇ, ಇಲ್ಲದೆ ಹೋದ್ರು ಒಂದೇ. DCM ಅನ್ನುವಂಥದ್ದು CMಗೆ ಸಮಾನಾರ್ಥಕವಾಗಿ ಅಥವಾ ಪರ್ಯಾಯವಾಗಿ ಅನ್ನುವಂಥದ್ದು ಏನಲ್ಲ, ಅದೇನು ಸಾಂವಿಧಾನಿಕ ಹುದ್ದೆ ಅಲ್ಲ.